ಆತ್ಮೀಯರೇ, ಸಮರ್ಥ ಸದ್ಗುರು ಶ್ರೀ ಗಣಪತರಾವ್ ಮಹಾರಾಜ್ ಕನ್ನೂರ್ ಇವರ ನೀಡಿದ ಪ್ರವಚನವಿದೆ. ಇದರ ವಿಷಯ ಆತ್ಮನ ಆನಂದ ಸ್ವರೂಪತ್ವ. ಆಧಾರ ಗ್ರಂಥ ಅಮೃತಾನುಭವ. ಪರಮಾತ್ಮನಲ್ಲಿ ಅರಿತು ಅದರ ಅನುಭವ ಪಡ್ಕೊಂಡು ಮುಕ್ತನಾಗಿ ಈ ಪುನಃ ಈ ನಿರೂಪಣ ಪ್ರಾರಂಭ ಆಗಿದೆ. ಅಂದ್ರೆ ಮುಕ್ತ ಆದ್ಮೇಲೆ ತನ್ನ ಭಾರತ ನಾನೊಂದು ರೂಪಿದ್ದೀನಿ ಆಯ್ತು ಮುಕ್ತಾದ ಮುಕ್ತ ಆದ್ಮೇಲೆ ಹೆಂಗ್ ಜೀವಿಸ್ತಾನಪ್ಪ ಇವ, ಇದೊಂದು ದೊಡ್ಡ ಪ್ರಶ್ನೆ. ಮುಕ್ತ ಆದ್ಮೇಲೆ ಎಲ್ಲರಿಗೂ ಈ ವಿಷಯ ಅವಗತ ಆಗಿರ್ತದೆ. ತನ್ನ ನಿಜ ಸ್ವರೂಪ ಯಥಾರ್ಥ ಜ್ಞಾನ ಅರಿವು ಅನುಭವ ಇದಾಗಿರ್ತದೆ. ಮತ್ತೆ ಯಾವಾಗಲೂ ಪ್ರತಿದಿನ ಆಗ್ತಿರ್ತದೆ. ಆದ್ರೂ ಕೂಡ ಸಮಾಧಾನ ಶಾಂತಿ ಏನೋ ಕಡಿಮೆ ಇದೆ, ಏನ್ ಮಾಡ್ಬೇಕಾಗಿದ್ದು ಏನೋ ತಪ್ತದೆ ಅಂತ ಒಂದು ಭಾವನೆ ಒಂದು ಒಳಗೆ ಹೋಗಿರ್ತದೆ. ಯಾಕೆ ಹೋಯ್ತದೆ ಅಂದ್ರೆ ಏನು ಜ್ಞಾನೋತ್ತರದಲ್ಲಿ ಆ ಜೀವನ್ಮುಕ್ತಿ ಆನಂದ ಅನುಭವಿಸಬೇಕು, ಅನುಭವಿಸದೇ ಒಂದು ಮುಖ್ಯವಾದಂತಹ ಒಂದು ಕಾರ್ಯ. ಇದನ್ನ ಅಷ್ಟು ಗಟ್ಟಿಯಾಗಿ ಹಿಡಿದಿರ್ಬೇಕು. ಸಾಧಕಿದ್ದ ತಿಳಿದ್ರು ಕೂಡ ಅನುಭವ ಬಂದರೂ ಕೂಡ ತನ್ನ ಜ್ಞಾನೋತ್ತರದಲ್ಲಿ ಆ ವ್ಯವಹಾರವನ್ನ ತನ್ನ ಜೀವನಕ್ಕೆ ಆನಂದ ಅನುಭವಿಸ್ಲಿಕ್ಕೆ ಒಂದು ಸಾಧನೆ ಮಾಡ್ಕೋಬೇಕು. ವ್ಯವಹಾರಗಳಲ್ಲ, ವ್ಯವಹಾರವನ್ನ ನಾವು ವ್ಯವಹಾರಕ್ಕಾಗಿ ಮಾಡ್ಲಾರ್ದೆ, ಸುಖ ದುಃಖಗಳಾಗಿ ಸುಖಕ್ಕಾಗಿ ಮಾಡ್ಲಾರ್ದೆ, ಅದನ್ನ ನಮ್ಮ ಪಡ್ಕೊಂಡ ಆನಂದ ಏನಿದೆ ಆ ಆನಂದ ಅನುಭವವನ್ನ ನಾವು ಪುನಃ ಅದನ್ನ ಅನುಭವಿಸ್ಲಿಕ್ಕೆ ಹೆಂಗೊಬ್ಬ ಶ್ರೀಮಂತಿಗೆ ಪಡೆದನಪ್ಪ ಅಂದ್ರೆ ಮುಂದೇನ್ ಮಾಡ್ಬೇಕಂತ ಕೇಳ್ತಾನ. ಈ ಶ್ರೀಮಂತಿಗೆ ಪಡೆದ ಅನುಭವಿಸ್ಬೋದು, ಆ ಸುಖವನ್ನ ಪಡೀನು. ಈಗ ಹಸಿ ಜ್ಞಾನ ಅನುಭವ ಹಸಿದೆ. ಈಗ ಜೀವನ್ಮುಕ್ತಿ ಆನಂದವನ್ನು ನಾವು ಪಡಿಬೇಕಾಗಿದೆ, ಅದರ ಆನಂದವನ್ನು ಪಡಿಬೇಕಾಗಿದೆ. ಹೇಗೆ ಪಡಿಬೇಕ್ರಿ ಅಂತ ಕೇಳ್ತಾರೆ. ಈ ಒಂದು ಆನಂದಗಳು ಒಂದೇ ಅದ ಖರೆ, ಅದು ಅನೇಕ ರೂಪದಲ್ಲಿ ಪ್ರಕಟ ಆಗ್ತಂತಾರೆ. ಎಲ್ಲಾ ರೀತಿಯಲ್ಲಿ ತನಗೆ ಯಾವ್ಯಾವುದಕ್ಕೆ ತನ್ನ ಮನಸ್ಸು ಅಥವಾ ಅದನ್ನ ಪ್ರವೃತ್ತಿ ಆಗ್ತದೆ, ಆಯಾ ತರದ ಆನಂದಗಳನ್ನು ಅನುಭವಿಸ್ತಾ ಇರ್ಬೇಕು. ಆನಂದ ಎಷ್ಟು ತರದವಪ್ಪ ಅಂತಂದ್ರೆ ಅವ್ರು ಹೇಳ್ಯಾರ ಒಂದ್ ಕಡೆ, ಅಷ್ಟು ಆನಂದ ಇರುತ್ತೆ. 8 ತರದ ಆನಂದ ಅನುಭವಿಸ್ಲಿ ಬರ್ತದೆ ಅಂತ ಆನಂದ ರೂಪಗಳವ ಅಂತ ಹೇಳ್ತಾರೆ. ಯಾವ್ರಿ ಅಂತ ಒಂದು ವಿಷಯ ಆನಂದ ಅಂತ, ಶುದ್ಧ ವಿಷಯ ಆನಂದ ಇಲ್ಲಿ ನಾವು ಹೇಳಿದಕ್ಕೆ ಸಾಧಕಿರೋದಿಲ್ಲ. ಕೆಬಲ ವಿಷಯಗಳಿಂದ ಅದರ ಆನಂದ ಮತ್ತೆ ಬಂದಕ್ಕೆ ಆಗ್ತದೆ. ಆದ್ರೆ ಶುದ್ಧ ಕಾರ್ಯಕಾರಣ ವಿಷಯಗಳನ್ನ ಅನುಭವಿಸ್ತದೆ. ಊಟ ಹೋಗಿರಿ, ನೀವು ಪ್ರವಾಹ ಮಾಡ್ತೀರಿ, ಊಟ ಮಾಡ್ತೀರಿ, ಇಂತ ಹೋಗ್ತೀರಿ, ತಿಂತೀರಿ, ಹೋಗ್ತೀರಿ, ನೋಡ್ತೀರಿ, ಅಷ್ಟೇ ಇರ್ತೀರಿ. ಹಿಂಗಿನ ಮನೆಯು ಸಹಜ ವಿಷಯಗಳಿರೋದಲ್ಲ. ಆ ವಿಷಯಾನಂದ ರೂಪಗಳು ತನ್ನ ಆನಂದದಲ್ಲಿ ಅನುಭವಿಸ್ತದೆ. ಊಟ ಮಾಡ್ತೀರಿ, ರುಚಿ ಇರ್ತದೆ, ರುಚಿ ತಗೋದು ಆನಂದದಿಂದ ರುಚಿ ತಗೋದು ಊಟ ಮಾಡಿ ಬರ್ತದೆ. ಅಥವಾ ಬೇರೆ ವಿಷಯಗಳೇನಿಲ್ಲ, ಶುದ್ಧ ಇರ್ಬೇಕಿಷ್ಟು ನಾವು ಮುಖ್ಯ ಒಂದು ಲಕ್ಷಿಸ್ತಕ್ಕಂತಂದ್ರೆ ಶುದ್ಧ ಕಾರ್ಯಕಾಲ ವಿಷಯಗಳನ್ನ ನಾವು ಆ ಈ ಆನಂದವನ್ನ ಅಲ್ಲಿ ಅನುಭವಿಸ್ಬೇಕು. ನಾವು ಎರಡನೇದು ಯಾವುದು ನಿದ್ರಾ ಆನಂದ ಅಂತ, ಅದು ಬ್ರಹ್ಮಾನಂದ ಅಂತಾರೆ. ಇವಾಗ ಉಪನಿಷತ್ತು ಅವೇನ್ ಅಂದ್ರೆ ಬ್ರಹ್ಮಾನಂದ ನಿದ್ದೆ ನಮ್ಮ ಆನಂದ ಸಿಗ್ತದೆ, ಬ್ರಹ್ಮಾನಂದ ಅಂತ ಕರ್ತಾರೆ. ಹಿಂಕರಣ ಮಾಡಿದ್ರೆ ದಿನಾಲು ಎಲ್ಲಾರು ಈ ಆನಂದ ಅನುಭವಿಸ್ತಾರೆ. ಖರೆ ಆನಂದ ಹಾಯ್ದು ಹೋಗ್ತಾರೆ, ಖರೆ ಆನಂದ ಅವ್ರಿಗೆ ಗೊತ್ತಿಲ್ಲ. ಹೆಂಗೆ ಹೋಗುದಿಟ್ಟು ಜನ ಇರ್ತದೆ, ಅದ್ರ ಮೇಲೆ ಒಬ್ಬ ಮಂಚ ಅಡ್ಡಾಡ್ಕೊತ ಹೋಗ್ತಾನೆ ಬರ್ತಾನೆ. ಆದ್ರೆ ಆ ಧನದ ಆನಂದ ಅವಾಗ ಹೆಂಗಿರುದಿಲ್ಲ. ಹಂಗೆ ಎಲ್ಲರೂ ಪ್ರತಿಯೊಬ್ಬರು ಈ ಬ್ರಹ್ಮಾನಂದ ಅನುಭವಿಸ್ತಾರೆ ನಿಜವಾಗಿ. ಅದಕ್ಕೆ ಬ್ರಹ್ಮಾನಂದ ಗೊತ್ತಿಲ್ಲ, ಅದು ಅದರ ಸ್ಥಿತಿ ಅಥವಾ ಅದ್ರ ಏನು ಎಷ್ಟು ಇರೋದ ಏನೋ ನಿಜವಾಗಿ ಅಜ್ಞಾನದಿಂದ ಅದು ತಮ ಆಗಿಬಿಟ್ಟು ತಮಗುಣದಾಗಿದೆ, ಒಂದು ಲಕ್ಷಣ ಆಗಿಬಿಟ್ಟದ. ಈಗ ಜ್ಞಾನದಿಂದ ಆಯ್ತು ಆ ನಿದ್ದೆ ಇದ್ರೆ ಸಮಾಧಿ ಅಂತಾರೆ, ಮತ್ತೊಂದಿಲ್ಲ. ಜ್ಞಾನ ಆದ್ಮೇಲೆ ಚೇತೆ ಸುಖಂ ಕಸ್ತು ಸಮಾಧಿ ನಿಷ್ಠ ಅಂತ ಹೇಳಿ ತನ್ನ ಆನಂದವಾಗಿ ತಾ ಮಲಗುವುದು. ಆ ನಿದ್ದೆ ಆನಂದದಿಂದ ಅದೊಂದು ಬ್ರಹ್ಮಾನಂದ ಆಗಿ ತನ್ನ ಆನಂದವನ್ನ ನಮ್ಮ ವ್ಯಕ್ತಿಗಳು ಇರ್ತಕ್ಕಂಥ ಸಹಜವಾಗಿ ಸಿಗ್ತಕ್ಕಂಥ ಆನಂದವು ಏನ್ ಪ್ರಯಾಸ ಇಲ್ಲ, ಏನಿಲ್ಲ. ಖರೆ ಅದ್ರೊಳಗೆ ನಾವು ಆನಂದ ಪಡಿಬೇಕು. ನಾವು ಆ ನಿದ್ದೆಯೊಳಗೆ ಆನಂದಮಯಾಗಿ ನಿದ್ದೆ ಮಾಡ್ಬೇಕು. ಊಟ ಶಿಸ್ತಾಗಿ ಚಂದಾಗಿ ಬುದ್ಧಿ ಏನು ಸಮಾಧಾನದಿಂದ, ಶಾಂತಿಯಿಂದ, ಪ್ರೇಮದಿಂದ, ಆನಂದದಿಂದ ನಾವು ಊಟ ಮಾಡಬೇಕು. ಇಲ್ಲಿ ವಿಷಯಾನಂದ, ನಿದ್ರಾನಂದದ ಬ್ರಹ್ಮಾನಂದ ಅಂತ ಹೇಳಿ ಮತ್ತೇನು ಸಹಜಾನಂದ ಅಂತಂದ್ರೆ ಸಹಜವಾಗಿ ಕೂತಿರ್ತೇವೆ, ವರ ಅಂತ ಕೂತಿರ್ತೇವೆ, ಏನಿಲ್ಲ. ಅಥವಾ ಸಹಜ ನಾವು ಒಂದು ಜೊತೆ ನೋಡ್ತಿರ್ತೀವಿ,
ಆಕಾಶದಲ್ಲಿ ನೋಡ್ತಿರ್ತೀವಿ ಅಥವಾ ಸೂರ್ಯನ ನೋಡ್ತಿರ್ತೀವಿ ಅಥವಾ ಎಲ್ಲ ಸ್ಥಿತಿ ನೋಡ್ತಿರ್ತೀವಿ ಆರಾಮನ. ತನ್ನ ಸಂಬಂಧ ಇಲ್ಲ, ತನಗೂ ಸಂಬಂಧ, ಸ್ಥಿತಿಗೆ ಸಂಬಂಧ ಇಲ್ಲ, ವಿಷಯ ಸಂಬಂಧ ಇಲ್ಲ, ನಾ ಸಂಬಂಧ ಇಲ್ಲ. ಹೀಗೆ ಸಹಜ ಆನಂದ ಅಂತಾರೆ. ಈ ಆನಂದ ನಾವು ಪಡಿಬಹುದು ಅಂತಾರೆ. ನಾವೇನ್ ಮಾಡ್ತೀವಿ, ಬರೀ ಕಲ್ಪನಾಕರಾಗುವುದು, ಚಿಂತೆ ಮಾಡುದು ಯಾವಾಗಲೂ ಅದೇ ನಾವು ಮುಕ್ತಿ ಮಾಡ್ಕೊಳ್ತಿರ್ತೀವಿ. ಇವಕ್ಕೆ ಯಾವತ್ತೂ ಮಹತ್ವ ಕೊಡಂಗಿಲ್ಲ. ಮನೆಯೊಳಗೆ ಕೊಡುದು, ಕಲ್ಪನೆ ಹಾಕೋದು, ಅವೇ ಮಾತಾಡುದು, ಪುನಃ ಪುನಃ ಆ ಸುಖ ದುಃಖನೇ ಕಲ್ಪಿಸಿ ಚಿಂತಿಸುದು. ಅದಕ್ಕೆ ಎಷ್ಟು ತರದ ಆನಂದ ಆನಂದ ಪರಿಪೂರ್ಣ ಆನಂದ ಕದೇ ಇಲ್ಲ. ಆನಂದ ಹೆಚ್ಚು ರೂಪಗಳು. ಎಷ್ಟು ರೂಪದಿಂದ ನಾವು ಇದು ಜೀವನ್ಮುಕ್ತಿ ಆನಂದ ಹೇಗೆ ಜೀವನ್ಮುಕ್ತಿ ಆನಂದ ಅನುಭವಿಸ್ಬೇಕಂದ್ರೆ ಈ ಎಲ್ಲಾ ತರದಲ್ಲಿ ಆನಂದ ಅನುಭವಿಸ್ಬೇಕಂತಾರೆ. ಸಹಜವಾಗಿ ಅಡ್ಡಾಡ್ಕೊಳ್ವಾಗ ರೋದಕ್ಕೆ ನೋಡ್ಕೊಳ್ತಾರೆ, ಆರಾಮ್ ಕೂತಾಗ ಏನಪ್ಪ ಏನಿಲ್ಲ. ಇದು ಸಹಜಾನಂದ ಅಂತ. ಒಂದು ವಿಷಯಾನಂದ ಹೇಳಿ, ಒಂದು ಬ್ರಹ್ಮಾನಂದ, ಸಹಜಾನಂದ ಹೇಳಿ. ಮತ್ತೇನು ಎಷ್ಟು ತರ ಇನ್ನು ಒಂದು ಯೋಗಾನಂದ ಅಂತ ಹೇಳಿದ್ರು. ತಮ್ಗೆ ಯಾವಾಗ ಯಾವ ಪ್ರಕೃತಿ ಪ್ರವೃತ್ತಿ ಆಗ್ತದೆ ಆರಾಮೆಲ್ಲ ತೆಗೆದು ಹಾಕ್ತಾರೆ. ಆನಂದಮಯ ನಾ ಇಲ್ಲ, ನೀ ಇಲ್ಲ, ಜಗತ್ತಿಲ್ಲ, ಪ್ರಪಂಚ ಇಲ್ಲ, ನಿರ್ವಿಕಲ್ಪ ಕಲ್ಪನೆ ಇಲ್ಲ ಮೇಲೆ ಸಮಸ್ಯೆ ಎಲ್ಲ ಅಡಗಿಸಿ ತಾನೇ ತಾನಾಗಿ ಒಂದು ನಿರ್ವಿಕಲ್ಪ ಯೋಗ ಆನಂದಮಯ ಆಗಿರ್ಬೇಕು. ಇದು ಯೋಗಾನಂದ ಅಂತ ಹೇಳಿ. ಮತ್ತೇನಪ್ಪ ಈ ಆನಂದವನ್ನು ಅನೇಕರಿಂದ ಅನುಭವಿಸಬಹುದು. ಜೀವನ್ಮುಕ್ತಿ ಆನಂದ ಅಂದ್ರೆ ನಾನಾ ತರದಿಂದ ಅನುಭವಿಸ್ಲಿಕ್ಕೆ ಬರ್ತಂತ. ಇದೊಂದು ಯೋಗಾನಂದ. ಮತ್ತೊಂದು ಏನು ಹೆಂಗಪ್ಪ, ಒಂದು ವಿದ್ಯಾನಂದ ಅಂತ ಹೇಳಿ. ವಿದ್ಯಾನಂದ ಅಂದ್ರೆ ಏನಂದ್ರೆ ಕೃತಿಕೃತಿತ ಪ್ರಾಪಿತ ವಿದ್ಯಾ ಜ್ಞಾನದಿಂದ ನಾವು ಏನಂತ ಬಹಳ ನಾ ಏನು ಎಲ್ಲ ಮಾಡಿದ್ ನಾನು ಏನ್ ಮಾಡೋದು ಹೋದಿಲ್ಲ, ನಾನು ಏನ್ ದೊರಕಿಸೋದಿಲ್ಲ, ತಿಳಿದಿರೋದಿಲ್ಲ, ನಾನು ಪೂರ್ಣ ಆನಂದ ತಪ್ಪಿದ್ದೀನಿ ಅಂತ ಹಿಂಗೇನಿಲ್ಲ. ಇದು ಇದು ವಿದ್ಯಾನಂದ ಅಂತಂದ್ರೆ. ಮೂರನೇದು ಯಾವ್ದು? ಮತ್ತೊಂದು ವಿನೋದ ಯಾವ್ದು? ಅನುಸಂಧಾನ ಅಂತಾರೆ. ನಾ ಬ್ರಹ್ಮ ಇದ್ದೇನೆ, ಆತ್ಮ ಇದ್ದೇನೆ, ನಾ ಶಿವ ಇದ್ದೇನೆ, ನಾ ಸರ್ವ ವ್ಯಾಪಕ ಇದ್ದೇನೆ, ನಿತ್ಯಮುಕ್ತ ಇದ್ದೇನೆ, ಪರಿಪೂರ್ಣ ಇದ್ದೇನೆ. ಹಿಂಗೆ ತನ್ನ ಬ್ರಹ್ಮ ಲಕ್ಷಣಗಳನ್ನ ಬುದ್ಧಿಯಿಂದ ಅದನ್ನ ಪುನಃ ಅದನ್ನ ಏನು ಅದನ್ನ ನೆನಪು ಮಾಡಿ ಅದರ ಬುದ್ಧಿಯೊಳಗೆ ಅದನ್ನ ಆ ಆನಂದವನ್ನು ಅನುಭವಿಸ್ಕೊತ ಈ ಆನಂದ ನಾವು ಅನುಭವಿಸ್ತೇವೆ. ಹಿಂಗೆ ಅನೇಕ ತರದಿಂದ ಈ ಆನಂದವನ್ನು ಅನುಭವಿಸಿದ್ರೆ ನಮ್ಮ ಜೀವನ್ಮುಕ್ತ ಆದ್ಮೇಲೆ ಜೀವನ್ಮುಕ್ತಿ ಆನಂದ ಅನುಭವಿಸುತ್ತವಾಗಿನೇ ದೇಹದ ಹೊರತಾಗಿ ಏನಪ್ಪಾ ಅಂದ್ರೆ ಜ್ಞಾನಿ ದೇಹ ಇದಕ್ಕೆ ಅದಕ್ಕೆ ಕ್ಷುದ್ರ ಕಾಮಗಳಿಗೆ ಕ್ಷುದ್ರ ವಿಷಯದೊಳಗೆ ಅದೇ ಚಿಂತೆ ಮಾಡ್ಕೊಂಡು ಕೂಡ್ಲಿಕ್ಕಿಲ್ಲ ಅಂತಾರೆ. ಬಹಳ ದೊಡ್ಡದೊಂದು ಪರಮಾನಂದ ಅನುಭವ ಸಲುವಾಗಿ ಈ ಜ್ಞಾನ ಪಡ್ಕೊಂಡಿರ್ತದೆ. ಹಿಂಗೆ ಎಲ್ಲ ರೀತಿ ನಾವು ಜ್ಞಾನದ ಆನಂದವನ್ನು ನಾವು ಅನುಭವಿಸಬೇಕು. ಅದೇ ಒಂದು ಪ್ರಶ್ನೆ ಬರ್ತದೆ, ಹೆಂಗ್ರಿ ನಮಗೆಲ್ಲ ಆಸೆ ಇಲ್ದಂಗೆ ಆಗ್ಯಾವ. ನೀವು ಸ್ವಾಭಾವಿಕವಾಗಿ ಕೆಲಸ ಮಾಡ್ತೇವೆ, ಅದಕ್ಕೆ ನೀವೆಲ್ಲ ಈ ಲಕ್ಷ ಬಂದಿರ್ತಾವ. ಹಿಂಗಿದು ಹಿಂಗಾಗಬೇಕು, ಹಿಂಗಾಗಬೇಕು, ಎಷ್ಟು ಸಿಗ್ಬೇಕು, ಹಿಂಗೆ ಆಶಾಂಕ ಎಲ್ಲಾರು ಹೋಗ್ಬೇಕಿರ್ತದೆ. ಆಶೆ ಇಲ್ಲ ಅಥವಾ ಹಿಂದಿನ ಬಗ್ಗೆನೂ ಚಿಂತಿರೋಗೇ ಇಲ್ಲ, ಆಗಿರೋದು ನೆನಪು ಇಲ್ಲ ಏನಿಲ್ಲ. ಅದು ಸದ್ಯಕ್ಕೆ ಏನಿದೆ ಇದ್ರ ಬಗ್ಗೆ ಮಾತ್ರ ನಮ್ಗೆ ಯಾವ ಚಿಂತನೆ ಸಿಗ್ತದಲ್ಲ. ಯಾವಾಗಲೂ ಇದು ಹಂಗಾಗಿತ್ತು ಅಂತ ಚಿಂತನೆ ಸಿಗ್ತದ. ಅದಕ್ಕೇನು ಮಾಡಬೇಕು ಅಂತ ಹಿಂಗೊಂದು ಪ್ರಶ್ನೆ ಬರ್ತದೆ ಸ್ವಾಭಾವಿಕವಾಗಿ. ಅದಕ್ಕೆ ಅವರಂತಾರಪ್ಪ, ಇದು ಸಾಮಾನ್ಯ ತಿಳಿದ್ರೆ ಹೋಗ್ತದೆ. ನಿನ್ನ ಘನತೆ ನಿನ್ನ ಏನಿದೆ ಸ್ಥಿತಿಗೆ ಪರಿಪೂರ್ಣ ಸ್ಥಿತಿ ಇದೆ. ಮತ್ತೆ ಇವೇ ಇದಾವೆ ಇವು ಸಾಮಾನ್ಯ ಸುಖ ದುಃಖಾದಿಗಳ ವ್ಯವಹಾರದ. ಅದಕ್ಕೆ ಬಹಳ ಅಂತರದ. ಹೆಂಗೊಬ್ಬ ಹುಡುಗರು ಆಟ ಆಡಿದ್ದಪ್ಪ ಅಂದ್ರೆ ಅದ್ರಾಗೆ ದೊಡ್ಡ ಒಂದು ವೈಭವ ಇರ್ತದೆ, ಸ್ವಲ್ಪ ಇರ್ತಾ ಇಲ್ಲ ಇರ್ತದೆ. ಒಂದು ಸಣ್ಣ ಹುಡುಗ ನೋಡಿ ಆಟ ಆಡ್ತಂತೆ ಸುಮ್ಮನೆ ಅದಕ್ಕಾಗಿ. ಅಂದ್ರೆ ಆ ಆಟದಲ್ಲಿ ಗೆಲುವು ಹೋಗಿರ್ತಾವಲ್ಲ ಅದ್ರ ಆ ಗೆಲುವು ಹೋಲಿಸೋದಾಗಿ ಅವನಿಗೆ ದುಃಖ ಮಾಡ್ತಾನೆ ನೀನು ಇಲ್ಲ. ಬೇರೆ ನಮ್ದು ವೈಭವ, ನಮ್ದು ಆನಂದ, ನಮ್ ಸ್ಥಿತಿ, ನಮ್ದು ಏನಿದೆ ಪರಮಾನಂದ ಸ್ಥಿತಿ ಸಿಕ್ಬಿಡ್ತದೆ. ಇವು ಇನ್ನು ಯೋಗದಿಂದ ಪ್ರಾರಬ್ಧ ಯೋಗದಿಂದ ಇವು ಸುಖ ದುಃಖ ತೋರ್ತಾವ ಅಷ್ಟೇ ಹೊರತಾಗಿ ಅವಕ್ಕೇನು ಬೆಲೆ ಇಲ್ಲ, ಅವಕ್ಕೆ ಮಹತ್ವ ಇಲ್ಲ, ಅದ್ರ ಮೇಲೆ ಲಕ್ಷ್ಯ ಇಲ್ಲ. ಅವನ ಸಾಮಾನ್ಯ ಗಳಸಿ ಅಂತಾರೆ. ಅದ್ರ ಬಗ್ಗೆ ನಾವು ಚಿಂತನೆ ಮುಖ್ಯ ತಮ್ಮ ಕೆಲಸ. ಲಕ್ಷಾಧಿಪತಿಗಳು ಚಿಂತನೆ ಶುರು ಮಾಡ್ತೀವಿ. ಎಲ್ಲಕ್ಕೂ ಏನು ಕಾರಣಪ್ಪ ಅಂತ ಹೇಳಿ ಚಿಂತನೆ ಅಂತ ಹೇಳಿ ಎಲ್ಲಾ ವಿಷಯಾಸಕ್ತಿಗೆ ನಮ್ಮ ಕಲ್ಪನಾ ಬಹಳ ಕಡಿಲಿಕ್ಕೆ ಧ್ಯಾಯತು ವಿಷಯ ಅಂತ ಸಹ ವಿಷಯ ಕಲ್ಪನಾ ಹಾಕೋದ್ರಿಂದ ನಾವು ಕಲ್ಪನಾ ಶುರು ಮಾಡಿದ್ವಿ ಇವೆಲ್ಲ ಒಳಗೆ ಸೇರ್ಕೊತಾವ. ಕಲ್ಪನಾ ರೀತಿಯಲ್ಲಿ ಹೆಚ್ಚಿದಪ್ಪ ಅಂದ್ರೆ ಯಾವ ಬರೋದ್ರೊಳಗೆ ಅವು ಬಂದರೂ ವಿವೇಕ ತೆಗೆದು ಹಾಕಬೇಕು ಅಂತ ಒಂದು ನಮ್ಗೆ ಶಾಸ್ತ್ರ ನಮ್ಮಲ್ಲಿ ನಮ್ಗೆ ಇಷ್ಟು ಮೀರಿ ಬರ್ತಾವ ಅಂತ ತಿಳ್ಕೊಂಡು ವಿವೇಕಮ ಶಸ್ತ್ರ ಶಸ್ತ್ರ ಇಲ್ಲ, ತೀಕ್ಷ್ಣವಂತ ಶಸ್ತ್ರ ನಮ್ಮಲ್ಲಿ ಇದಲ್ಲ. ವಿವೇಕಮ ಶಸ್ತ್ರದಿಂದ ಅದನ್ನು ಬಾಳ್ದುಕ್ ಮಾಡಬೇಕು ಮತ್ತು ಯಾವಾಗಲೂ ಆನಂದಮಯ ಇರಬೇಕು ಅಂತ ಒಂದು ಹೇಗೆ
ಅದನ್ನೇ ಈಗ ಪರಮಾತ್ಮದ ನಿರೂಪಣೆ, ಪರಮಾತ್ಮದ ಅಂತ ಅದಕ್ಕೆ ಅಂದ್ರೆ ಆನಂದಮಯ ಸ್ಥಿತಿ ಇದ್ರೆ ಪರಮಾತ್ಮದ ಅಂತ ಅದು ಹೆಂಗಿರ್ತದೆ ಅಂತ ಅವ್ರು ಹೇಳ್ಕೊಟ್ಟು ಬಂದ ಅಂತ. ಹ್ಮ್ ಜ್ಞಾನ ಜ್ಞೇಯ ಜ್ಞಾತ ಹೀಗೆ ತ್ರಿಪುಟಿ ಅದ. ಜ್ಞಾತ ಅಂತ ನಾವು ಜ್ಞೇಯ ಜೀವಿತಕ್ಕೆ ವಸ್ತು ಜ್ಞೇಯ. ಜ್ಞಾನ ಅಂದ್ರೆ ಜ್ಞಾತ ಮತ್ತು ಜ್ಞೇಯ ಸಂಬಂಧ ಏನ್ ಬರ್ತದೆ ಅದು ತಿಳಿತಾನ. ತಿಳಿಯುವ ಆ ವಸ್ತುವಿನ ತಿಳಿತಾನ, ಅದು ಜ್ಞಾನ. ಜ್ಞಾತ ಜ್ಞೇಯ ಜ್ಞಾನ ಅಂತ ಏನ್ ತ್ರಿಪುಟಿ ಅದ, ಆ ತ್ರಿಪುಟಿ ರಹಿತವಾಗಿ ಯಾವ ವಸ್ತು ಸ್ಥಿತಿ ಅದ ಅದೇ ಪರಮಾತ್ಮದ ಅಂತ ಇನ್ನು ಬಂದದ. ಈಗ ತ್ರಿಪುಟಿ ರಹಿತವಾದಂಥದ್ದು ಬೇರೆ ಬೇರೆ ಬೇರೆಯವರಿಗೆ ಈಗೊಂದು ಈ ಜ್ಞಾತ ಈ ತ್ರಿಪುಟಿನ ಹೇಳಿದ್ರಿಂದ ಅದನ್ನ ಹೇಳ್ತಾರೆ. ಈ ತಿಳಿಬೇಕು ತಿಳುವಳಿಕೆ ಬಗ್ಗೆ ಏನಾದ್ರು ನಮ್ಮಲ್ಲಿ ಏನೋ ಒಂದು ಪುರಾಣ ಹೇಳಾರ್ದೇನೆ ತಿಳುವಳಿಕೆ ಏನೋ ಪುಟಿ ಪೂರ ಅಡಿಗೆ ಏನು ಇರ್ತದಪ್ಪ ಅವಾಗ ಏನು ಇತ್ತು ಅದೇ ಅಂತ ಹೇಳಿದ್ರು. ಪುಟಿ ಅಡಿಕ್ತಂದ್ರೆ ತಿಳಿಯೋನು ಇಲ್ಲ, ತಿಳುವಳಿಕೆ ಇಲ್ಲ ಅಂದ್ರೆ ಏನು ಹೋಗ್ತದೆ, ಅದು ಬರೀ ಒಂದು ಅನುಭವ ಹೋಯ್ತು, ಕೇವಲ ಅನುಭವ ಒಂದು ಇತ್ತು. ಸುಮ್ಮನೆ ತಿಳ್ಕೊ ನಮ್ಗೆ ಯಾವಾಗ ಬರ್ತದೆ ದುಃಖ ಯಾವಾಗ ಆಗ್ತದೆ, ತಿಳಿಯಂಗಿಲ್ಲ ತಿಳಿಯಂಗಿಲ್ಲ ನಮಗೆ ದುಃಖ. ಹೀಗೆ ಮಾಡಬೇಕಂತೀವಿ ಮಾಡಿ ಬರೋದಿಲ್ಲ ದುಃಖ. ಮೊದಲಿಂದ ಬಂದು ನಾವು ಒಂದು ನೇಯ ವಸ್ತು ಹಿಡಿತೀವಿ, ಒಂದು ಇಂಥ ತಿಳಿಬೇಕಪ್ಪ ಅಂತ ನೇಯ ಒಂದು ವಸ್ತು ಹಿಡ್ಕೋತೀವಿ. ಅದೆಲ್ಲ ಜ್ಞಾನದಿಂದ ನಾವು ಜ್ಞಾತ ಆಗಿ ಅದನ್ನ ತಿಳ್ಕೊಬೇಕು ಪ್ರಯತ್ನ ಹೋಗ್ತೀವಿ. ಆ ಪ್ರಯತ್ನ ಸಫಲ ಆಗುದಿಲ್ಲ, ದುಃಖ ಬರ್ತದೆ ನಮ್ಮ ಪಾರಿ. ತ್ರಿಪುಟಿಯ ದುಃಖ ಕಾರಣ ಬರ್ತದೆ. ಅದಕ್ಕೆ ಎಲ್ಲ ಈ ಮೂರು ಅಡಗಿಸಿ ಈ ತ್ರಿಪುಟಿಗೆ ಆಧಾರಭೂತವಾದಂತ ಯಾವ ವಸ್ತು ಅದನ್ನು ಅಧಿಷ್ಠಾನ ಅಥವಾ ಆಧಾರಭೂತ ವಸ್ತು. ಅದೇ ನಿಮ್ಮ ಪ್ರತಿಯೊಬ್ಬರು ಅನುಭವಕ್ಕೆ ಇದು ತ್ರಿಪುಟಿ ಅಡಗಿಸಿದ ನೀರು ಅಂತ ನೋಡ್ಕೊಂತಾರೆ. ತೆರಿ ಅಂತ ತಿಳ್ಕೊಂಡು ತ್ರಿಪುಟಿನ ತೆರಿ ಬರ್ತದೆ. ಆ ತೆರಿ ಅಡಗ್ತಪ್ಪ ಅಂದ್ರೆ ನೀರೇನು ಹೆಂಗ ಸಮಸಾನ ಒಂದು ಚಿಂತಾಂಬುದಿ ಅಂತ ಹಿಂಗ್ ಅದಕ್ಕೆ ಹೇಳ್ಯಾರ. ಅಂದ್ರೆ ತೆರಿ ಅಡಿಗೆ ಸಮುದ್ರದಂತೆ ಇವೆಲ್ಲ ತೆರಿಗಳು, ತ್ರಿಪುಟಿ ರೂಪಿ ತೆರಿಗಳಿನವ. ಜ್ಞಾತಾಧ್ಯಾಯ ಜ್ಞಾನ, ಧ್ಯಾತಾಧ್ಯಾಯ ಧ್ಯಾನ, ಈ ಅನೇಕ ತ್ರಿಪುಟಿಗಳವ. ಇವು ತೆರಿಗಳು. ಆ ತೆರಿಗಳು ಅಡಗಿಸಿ ಆ ತೆರಿ ಅಡಗಿದ ಸಮುದ್ರ ಹೆಂಗ ಪ್ರಶಾಂತವಾದಂತಹ ಒಂದು ಹೆಂಗ ಸಮುದ್ರ ಇರಬೇಕು, ಹಾಗೆ ನಿಮ್ಮ ಅನುಭವ ಏನದ ವ್ಯಾಪಕವಾದ್ದು, ಅದಕ್ಕೆ ಪರಿಪೂರ್ಣವಾದ್ದು, ಪ್ರಶಾಂತವಾದ್ದು, ಇಂಥ ಒಂದು ಏನು ಮೂಲಭೂತ ತನ್ನ ಸ್ಥಿತಿ ಅದ ಅದೇ ಪರಮಾತ್ಮದ ಅಂತ, ಅದೇ ಆತ್ಮ, ಅದೇ ಪರಮಾತ್ಮ. ಈ ರೀತಿಯಿಂದ ನಮ್ಗೆ ಇಲ್ಲಿಕ್ಕೆ ಬರ್ತೇ ಬರ್ತಂತ ನಾವೇನು ಈ ರೂಪದಿಂದ ಆಗ್ತೀವಲ್ಲ ಅದನ್ನ ಬಿಟ್ಟು ಈಗ ಸಹಜವಾಗಿ ನೀವು ಮನೆ ಕೂತ್ರಿ ಅಂತ ತಿಳ್ಕೊಂಡು ಹೌದಲ್ಲ, ನಮ್ಮ ಮನಸ್ಸು ಏನು ಕಲ್ಪ ಮಾಡಿ ಶುರು ಮಾಡ್ತದೆ. ಒಂದು ತಿಳಿಬೇಕು ಇಂದ ಒಂದು ವಿಚಾರ ಶುರು ಆಗ್ತದೆ. ಮತ್ತೆ ತ್ರಿಪುಟಿಗೆ ಬಂತಲ್ಲಿ ತ್ರಿಪುಟಿ ಅಂದ ಕೂಡಲೇ ಅಲ್ಲೇ ಅದು ಸಾಧ್ಯ ಆದ್ರೆ ಸ್ವಲ್ಪ ಸಾಧ್ಯ ಆಗುವಂತ ಕಾಣಿಸಿದ್ರೆ ಸುಖ ಅನಿಸ್ಲಿಕ್ಕೆ ಆಗ್ತದೆ, ಸಾಧ್ಯ ಆಗಿನ ಕಾಲ ದುಃಖ ಆಗ್ತದೆ. ಅಂದ್ರೆ ತ್ರಿಪುಟಿ ಹಿಂದೆ ಸುಖ ದುಃಖಗಳವ. ನಾವು ಸುಖ ದುಃಖ ಬೇಡ ಆಗಿದೆ, ತ್ರಿಪುಟಿಯಲ್ಲಿ ನಿರ್ಮಾಣ ಮಾಡೀವಿ. ಆ ಸುಖ ದುಃಖ ಬರಬೇಕು ಅಂತಾರೆ. ತ್ರಿಪುಟಿ ಮೂಲಕವಾದ ಸುಖ ದುಃಖಗಳು ಯಾವ ಹೋಗ್ತಾವ, ತ್ರಿಪುಟಿ ಆದ ಸುಖ ದುಃಖ ಹೋಗ್ತಾವ. ಆ ತುಂಬ ಕೊಡ್ಕೊಂಡು ಅರಿಯುವುದಿಲ್ಲ, ಅರಿವಿಕಾಗಿಲ್ಲ, ಅರಿಯುವುದಿಲ್ಲ, ಅರಿಯೋನ್ನ ಅಲ್ಲ. ಅರಿವು ಅಂದ್ರೆ ಒಂದು ಒಂದು ಪರಿಚಯ ಸ್ವರೂಪ ಆತಲ್ಲ. ನಾದ ಸರ್ವ್ಯಾಪಕ ಪರಮ ಆತ್ಮ ಸ್ವರೂಪದ ಮೇಲೆ ಇದು ಅರಿವಪ್ಪ ಅಂದ್ರೆ ಒಂದು ಅದಕ್ಕೊಂದು ಸೇರಿ ಬಂದಂಗೆ ಆಯ್ತು, ಒಂದು ಆಕಾರ ಬಂದಂಗೆ ಆಯ್ತು. ನಿರಾಕಾರಕ್ಕೆ ಒಂದು ಆಕಾರ ಕೊಟ್ಟಂಗೆ ಆಗ್ತದೆ. ಆಕಾರ ಹೆಂಗೆ ಆಯ್ತೀನಿ, ನಾ ಆಕಾರ ಅಲ್ಲೇ ಅಲ್ಲ, ಪರಿಚಿನ ಅಲ್ಲ, ನಾ ಸರ್ವ್ಯಾಪಕ ಇದ್ದೀನಿ ಅಂತ ಯಾವಾಗ ನಾವು ಅದನ್ನ ಬಿಟ್ಟು ಆರಾಮ ರಹಿತವಾಗಿ ಆನಂದ ಅನುಭವಿಸ್ತೀವಿ, ಅವಾಗ ನಮ್ಗೆ ಪರಮ ಶಾಂತಿ ಅನುಭವ ಬರ್ತದೆ. ಆ ಶಾಂತಿನೇ ಇಲ್ಲಿ ಪರಮಾತ್ಮದ ಅಂತ. ಹ್ಮ್ ಹ್ಮ್ ತ್ರಿಪುಟಿಯ ಅರಿದ ಹ್ಮ್ ಅರಿದ ಅವಸ್ಥೆ ಏನು, ತ್ರಿಪುಟಿಯನು ಅರಿದ ಅವಸ್ಥೆ ಏನು, ಸರಿ ಎಂದರಿತುಕೋ ಎಂದ. ತ್ರಿಪುಟಿ ರಹಿತವಾದ್ದು ಎಲ್ಲ ತ್ರಿಪುಟಿಗಂತೂ ಹೋಗ್ಬಿಟ್ಟು ನಾವು ಒಂದು ಲಕ್ಷಣ ಅದು ಒಂದೊಂದು ಹೇಳ್ತಾರೆ ಬೇರೆ ಬೇರೆ. ಯಾಕಂದ್ರೆ ನಮ್ಮ ಲಕ್ಷಣ ಬರಲೇ ತಿಳ್ಕೊಂಡು ಕಿವಿ ಹಂಗ ಸಂದಿರ್ತದೆ, ಇವಲ್ಲಪ್ಪ ಅಂತ ಹಂಗಾಗ್ತದೆ. ಭಾಳ ಸರಿ ಬರ್ತದೆ ಇದು ಬಂದ ಅದು ಏನು ಇದೇನದಪ್ಪ ಹೆಂಗೆ ಅದ್ರ ಹೆಂಗೆ ಹೊಡ್ತು ಅಥವಾ ಏನಾಯ್ತು, ಇದು ಮೂಲ ಏನು ಇದು ಎಲ್ಲಿ ಬಂತು, ನಾನಾ ಥರದ ನಾವು ಯಾವ್ದು ಅಂತ ತಂಗಿಲ್ಲ. ತ್ರಿಪುಟಿಗಳು ನಾವು ಹೆಂಗೆ ಮಾಡ್ತೀವಿ, ಅದಕ್ಕೆ ಅದನ್ನ ಏನ್ ಮಾಡಪ್ಪ ನಾ ಕಲ್ಪನಾ ಅಡಗಿಸ್ಬಿಡು ಅಂತ. ಅದು ಕಲ್ಪನಾದಿಂದ ಬುದ್ಧಿಯಿಂದ ನಾವು ತಿಳಿಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಅದು ಬುದ್ಧಿ ತಿಳಿಲಿಕ್ಕೆ ಸಾಧ್ಯ ಆಗುದಿಲ್ಲ, ಬಹಳಕ್ಕೆ ಸಾಧ್ಯ ಆಗುದಿಲ್ಲ. ಸಾಧ್ಯ ಆಗಿಲ್ಲಪ್ಪ ಅಂದ್ರೆ ನಮ್ಮದು ವಿಷಾದ ಬಂದೇ ಬರ್ತದೆ.
ಆ ವಿಚಾರ ಹೇಳಿಬೇಕಾದ್ರೆ ತಿಳಿದೇ ಬಿಟ್ಬಿಡಲ್ಲ, ತಿಳಿದ ಕಾರಣ ಇಲ್ಲ. ತಿಳಿಲಾರ್ದೇನೆ ಹೇಳ್ಬೇಕಿ ತಿಳಿ ಅಂದ್ರೆ ಇದೇ ಒಂದು ತ್ರಿಪುಟಿ ಅಥವಾ ಒಂದು ಮಾಯಿಕವಾದಂತಹದ್ದು ಉಪಾಧಿ ರೂಪದ ಹೊರತಾಗಿ ತ್ರಿಪುಟಿ ಅಳದೇನಿದೆ ಒಂದು ವಿಶೇಷವಾಗಿ ತಿಳಿದು ತಿಳಿಲಾರ್ದೇನೆ ಇರೋದು ನಾವು ವಸ್ತುವಿನ ಪ್ರಾಪ್ತ ಮಾಡ್ಕೋಬೇಕು ನಮ್ದು. ತಿಳಿಲಾರ್ದೇನೆ ವಸ್ತು ಮೂಲದಲ್ಲಿರಪ್ಪ ಅಂತ ಸಿದ್ಧಾಂತದ. ತಿಳಿಕ್ ಬಿಡು ಅಂದ್ರೆ ಬುದ್ಧಿ ನಾವು ಅರಿಬೇಕಂತ ನಾವು ಹೋಗ್ತೀವಿ ಹೌದಲ್ಲ. ಆ ಬುದ್ಧಿನ ಅಳಕಂತಾರೆ, ಬುದ್ಧಿನಲ್ಲಿ ಸಾಧ್ಯ ಇಲ್ಲ. ಬುದ್ಧಿ ಎಷ್ಟಿದೆ ಸಣ್ಣದು ಭಾಳ. ಅದು ಪರಮಾತ್ಮ ಸ್ವರೂಪ ಹೆಂಗಿದೆ, ಒಂದು ದೊಡ್ಡದು ಭಾಳ ದೊಡ್ಡದು ಅಂತ ಉಪಮಾನ ಕೊಡ್ಬೇಕಾದ್ರೆ ಒಂದು ಇಕ್ಕಳ ಅಂತ ಹೇಳ್ಕೊಂಡು ಬುದ್ಧಿ ಸಣ್ಣ ಇಕ್ಕಳಿದ್ದಂಗೆ. ಅದು ಪರಮಾತ್ಮ ಸ್ವರೂಪ ಹೆಂಗೆ ಒಂದು ದೊಡ್ಡ ಗುಡ್ಡ ಇರುತ್ತೆ. ನಾವೇನ್ ಮಾಡ್ತೀವಿ, ಆ ಗುಡ್ಡ ಇಕ್ಕದಿಂದ ಆ ಗುಡ್ಡ ಇದಕ್ಕೆ ಹೋಗ್ತೀವಿ. ಸಿಕ್ತೇನು ಕೊಟ್ಟದು ಹೇಳ್ರಿ ನಾವು ಬಿಡುದಿಲ್ಲ, ಅದು ಬಿಡುತ್ತೆ, ಅದು ಬಿಟ್ಟೇ ಬಿಡು. ಏನ್ ಮಾಡಂದ್ರೆ ಆ ಇಕ್ಕಳ ಗುಡ್ಡ ಹೋಗ್ಬಿಡ್ತಂತ. ಅದು ಹೋಗಿ ಪ್ರಯತ್ನ ಮಾಡ್ತು, ಆ ಗುಡ್ಡ ಅವತ್ತಂತಾನೆ ಹೋಗ್ಬಿಡ್ತು. ಗುಡ್ಡದ ಪ್ರಾಪ್ತಿ ಏನದ, ಗುಡ್ಡ ಹೆಂಗದ ಮುಂದೆ ತಾನೇ ಇರ್ತದ. ಅದು ಬುದ್ಧಿ ತಿಳಿತಕ್ಕದ್ದಲ್ಲ, ತಿಳಿ ಬರುವುದಿಲ್ಲ, ಪ್ರಯತ್ನ ಕಾರಣ ಇಲ್ಲ. ಅಂದ್ರೆ ಬುದ್ಧಿಯಿಂದ ತಿಳಿಯುವುದಿಲ್ಲಪ್ಪ. ಅದು ಬುದ್ಧಿ ಎಲ್ಲಿ ಅಡಗ್ತದ ಅಲ್ಲಿ ಅದು ಪ್ರಕಟ ಆಗ್ತದೆ. ಹಿಂಗಾಗಿ ಇದು ಉತ್ತಮ ಹೇಳ್ಯಾರ. ಜೀತಗ್ರಾಹಿ ಅಲ್ಲ, ಆದ್ರೆ ಬುದ್ಧಿಯಲ್ಲಿ ಅಡಗ್ತದೆ ಅಲ್ಲೇ ಪ್ರಕಟ ಆಗ್ತದೆ. ಅದು ಅಂದ್ರೆ ಬುದ್ಧಿ ತಿಳಿದು ಹವ್ಯಾಸ ಬಿಟ್ಬಿಡ್ತಾರೆ. ಅದು ಇಷ್ಟು ಮಾತ್ರ ತಿಳಿಬೇಕು. ಇಷ್ಟಿಗೆ ಇದೇನು ಹೇಳಿದ್ರೆ ಇಷ್ಟು ತಿಳುವಳಿಕೆ ಇದು ತಿಳಿಲಿಕ್ಕೆ ಬರುದಿಲ್ಲ. ಇದು ಬಹಳ ನೋಡುದಿಲ್ಲ, ಇದು ಬುದ್ಧಿ ಭಾಳ ಕಾಣುದಿಲ್ಲ, ಇದು ಗ್ರಾಹಿ ಇಲ್ಲ, ಬುದ್ಧಿ ಗ್ರಾಹಿ ಇಲ್ಲ, ಬುದ್ಧಿ ಅಡಗ ಇಷ್ಟು ಮಾತ್ರ ತಿಳಿಲಿಕ್ಕೆ ಇದೇ ಇಷ್ಟು ಎಲ್ಲ ತಿಳುವಳಿಕೆ ಕಲ್ಸ್ಕೊಂಡು ಹೋಗು. ಇಷ್ಟು ತಿಳ್ಕೊ, ಮುಂದೆ ಬಿಡಂತಾರ, ಮುಂದಿನ ಹವ್ಯಾಸ ಬಿಟ್ಬಿಡು, ಆರಾಮಿರಪ್ಪ ಅಂತ. ನಮ್ಗೆ ಆರಾಮಿರ್ಲಿಕ್ಕೆ ಏನ್ ಕೊಡ್ತದೆ, ನಾವೇ ಏನು ಒಂದು ಸಮಸ್ಯೆ ಮಾಡ್ತೀವಿ, ಅದು ಹುಡುಕಾಡ್ತೀವಿ, ಸಿಗಿಲ್ಲಪ್ಪ ಮತ್ತೆ ದುಃಖಿ ಆಗ್ತೀವಿ. ಎಲ್ಲ ಸಮಸ್ಯೆಗಳನ್ನ ಕೂಡ ಅಡಗಿಸ್ಬಿಡುತ್ತಾರೆ. ಸಮಸ್ಯೆ ಅಡಗಿಸು, ಬುದ್ಧಿ ಅಡಗಿಸು. ಆ ಬುದ್ಧಿಗೆ ಆಧಾರ ಗೊತ್ತು ಯಾವ ಮೂರು ವಸ್ತು ಅದ, ತ್ರಿಪುಟಿ ರಹಿತವಂತ ವಸ್ತು ಆ ವಸ್ತು ರೂಪಾಗಿರು. ಆ ವಸ್ತು ರೂಪನೇ ಏನಿದೆ, ಪರಮಾತ್ಮ ಪದವೆಂದ ಇರಬೇಕು ಅಂತ ಮತ್ತೇನಿದಪ್ಪ. ಇಲ್ಲಿ ನಿಜವಾಗಿ ಆನಂದಿಂದ ಹೇಳ್ಯಾರ. ನಿಜವಾಗಿ ನಾವು ಆನಂದ ರೂಪೇ ಇರ್ತೀವಿ. ಇದು ಸಿದ್ಧಾಂತ ಅಂತ. ನಿಜವಾಗಿ ಯಾಕೆ ಹೆಂಗೆ ಇದ್ದಾಗ ಹೇಳ್ತೀನಿ, ಆರಾಮ್ ನಿದ್ದೆ ಮಾಡ್ರಿ ಅಂತ ಹೇಳಿ. ಹೌದು, ಆರಾಮ್ ನಿದ್ದೆ ಮಾಡ್ತಿ ಹೇಳ್ತಾರ. ಆರಾಮಿ ಲಕ್ಷ ಬಂದು ಹೇಳ್ತೀವಿ, ಸುಮ್ಮನೆ ಹೇಳ್ತೀವಿ. ಹೇಳ್ಬೇಕಾದ್ರೆ ನೆನಪು ಇದ್ದರೆ ಒಂದು ಅನುಭವಿಸಿರ್ಬೇಕು. ಹಿಂಗಪ್ಪ ಹಿಂದೆ ಇಂತ ಹೋಗಿದ್ವಿ, ಅದು ನೋಡಿದ್ವಿ ಅಂತ ಇವತ್ತು ಹೇಳ್ತೀವಿ. ಅಂದ್ರೆ ಅದು ನೋಡಿದ್ದಿರ್ಬೇಕು, ಹಿಂಗೆ ಅನುಭವಿಸಿರ್ಬೇಕು. ಅದನ್ನ ಅನುಭವಿಸಿದ್ದೇನೆ ಹೇಳ್ತಿಯಲ್ಲ, ಮತ್ತೆ ಹೇಳಿ ಬರೋದಿಲ್ಲ. ಇನ್ನು ಆರಾಮ್ ನಿದ್ದೆ ಮಾಡ್ತಿ ಹೇಳ್ತಿಯಲ್ಲ, ಅಂದ್ರೆ ಆ ನಿದ್ದೆ ಆರಾಮಿ ನೆನಪು ತಗೊಂಡು ಈಗ ಹೇಳ್ತಿ ಆರಾಮ್ ನಿದ್ದೆ ಮಾಡ್ರಿ ಅಂತ ಹೇಳ್ತಿ. ಪ್ರತ್ಯೇಕ ಅಂದ್ರೆ ಅದ್ರ ನೆನಪಿನಿಂದ ಹೇಳ್ತೀವಿ. ಅದ್ರ ಅನುಭವಿಸಿ ಯಾವಾಗ ನಿಂದ ನೀ ಅನುಭವಿಸಲಿಕ್ಕಿಲ್ಲ. ಆದ್ರೆ ನಿನ್ನ ಅಂತರಂಗದೊಳಗೆ ಅಂತಸ್ತಿಯೊಳಗೆ ಆನಂದ ಅದೇ ನೀ ಅನುಭವಿಸಿ ಹೇಳ್ತೀವಿ ಅಂತ ತಿಳ್ಕೊಂಡು ಅಲ್ಲಿ ಆನಂದ ಸ್ವರೂಪ ಇದೆ. ನಿದ್ದೆ ಆನಂದೇ ಇದೆ. ಆ ನಿದ್ದೆ ಆನಂದ ಇದೆ, ಬ್ರಹ್ಮ ಸ್ವರೂಪ ಆನಂದ ಇದೆ. ನಾವೆಲ್ಲ ನಿದ್ದೆ ಅಂದ್ರೆ ನಿದ್ದೆ ನಮ್ಮ ಎರಡಕ್ಕೂ ಮಾರ್ಪಡಿಸ್ಬೋದು. ನಿದ್ದೆ ನಾವು ಅಸಮಾಧಾನದಿಂದ ಕಲ್ಪನಾ ರೂಪದಿಂದ ಜಡ ನಿದ್ದೆ ಮಾಡಿದ್ರೆ ಅದು ನಮ್ಗೆ ತ್ರಾಸದಾಯಕ ಅನಿಸ್ತದೆ. ಮತ್ತೆ ಅದೇ ಏನಿದೆ ಒಂದು ನಿರಾತನದಿಂದ ಒಂದು ಆರಾಮಾಗಿ ಅದೇ ಇದೆ. ಮತ್ತೆ ಯಾವಾಗ ನಾವು ಆ ಆರಾಮ ನಿದ್ದೆ ಮಾಡ್ತೀವಿ ಅದೇ ಬ್ರಹ್ಮಸ್ಥಿತಿ ಅಂತ ಹೇಳಿ ಅದೇ ಹೇಳ್ತೀವಿ. ಆರಾಮ ನಿದ್ದೆ ಅನಾಯಾಸನ ಬ್ರಹ್ಮಸ್ಥಿತಿ ಸ್ಥಿತಿ ಎಂತ ಅಂತಾರ ಹೇಳ್ರಿ. 6 ವರ್ಷ ಅದಿಂದ ಅದು ಹೆಂಗ ಉಪಯುಕ್ತ ಇದೆ ಮೇಲೆ ಹಾಯ್ದು ಹೋಗ್ತದೆ. ದಿನ ಎಲ್ಲರೂ ಹಾಯ್ದು ಹೋಗ್ತಾರೆ. ನಿದ್ದೆ ಮಾಡ್ತಾರೆ ಪ್ರತಿಯೊಬ್ಬರು. ಕರೆ ನಿದ್ದೆ ಸ್ಥಿತಿ ಏನಿದೆ, ನಿದ್ದೆ ಹೆಂಗ್ ಮಾಡ್ಬೇಕು, ನಿದ್ದೆ ಒಳಗೆ ಹೆಂಗ ಪರಮಾತ್ಮ ಸ್ವರೂಪದ ಅದು ಗೊತ್ತಿದ್ದಕ್ಕೆ ಅವ್ರು ಏನ್ ಮಾಡ್ತಾರೆ, ಅನುಭವ ದುಃಖದ ಅನುಭವ ಪಡಿತಾರೆ. ಮಲಗು ಮುಂದು ನಾಯಿ ಮಲಗ್ತಾರೆ, ನಿದ್ದೆ ಒಳಗೂ ನಾಯಿಗೆ ಇರ್ತಾರೆ. ಎಷ್ಟೋ ನಾಯಿ ಕನಸುಗಳು ನೋಡ್ತಾರೆ. ನಿದ್ದೆ ಮುಗಿದು ಮತ್ತೆ ನಾಯಿ ಹೇಳ್ತಾರೆ, ನಾಯಿ ಮತ್ತೆ ಏನ್ ಮಾಡ್ಬೇಕು, ಹ್ಯಾಂಗ್ ಮಾಡ್ಬೇಕು, ಎಷ್ಟು ಮಾಡ್ಬೇಕು. ಮಲ್ಕೊ ಮುಂದೆ ಅಲ್ಲಿ ದಣದ ಮಲ್ಕೋತಾರೆ, ಹೇಳ್ಬೇಕು ತಪಸ್ಸು ಹೇಳ್ತಾರೆ. ಮತ್ತೆ ನಿದ್ದೆ ಆನಂದ ಇಲ್ಲ ಅವ್ರಿಗೆ. ಅದಕ್ಕೆ ಪ್ರೀತಿ ಸುಖಂ ಕಸ್ತು ಸಮಾಧಿ ನಿಷ್ಠ ಅಂತ ಹೇಳಿ ನಿಜವಾಗಿ ಮಲ್ಕೊಳಕ್ಕೆ ಯಾರಿಗೆ ಬರ್ತದಪ್ಪ, ಜ್ಞಾನಿಗಳಿಗೆ ಸಮಾಧಿ ನಿಷ್ಠ. ಯಾರು ಆರಾಮಿದ್ದಾರೆ ಅವ್ರಿಗೆ ಆರಾಮ್ ನಿದ್ದೆ ಮಾಡಿ ಬರ್ತದೆ. ಊಟ ಮಾಡ್ಲಿಕ್ಕೆ ಯಾರಿಗೆ ಬರ್ತದೆ ಆರಾಮ ಚಲೋ, ಯಾರಿಗೆ ಈ ಆನಂದ ಪಡ್ತಾರೆ ಅವ್ರಿಗೆ ಆರಾಮ್ ಊಟ ಮಾಡಿ ಬರ್ತದೆ. ಅವಾಗ ವಿಕಲ್ಪ ಯಾವ್ದು, ನಾವು ಊಟದ್ದು ನಾವು ರುಚಿ ಇಲ್ಲ. ಎಲ್ಲರೂ ಹೆಂಗಿರ್ತದೆ, 100 ಕಲ್ಪನೆ ಮಾಡ್ಕೊಂಡು ಊಟ ಮಾಡಿದ್ರೆ ಊಟ ಏನ್ ಊಟ ಮಾಡ್ತು ಇಲ್ಲಿ ಕಲ್ಪನೆ ಇಲ್ಲ. ಆರಾಮ ಸಹಜವಾಗಿ ಆನಂದ ಮೂಲ ಆನಂದ ಬಂದು ಈ ಆನಂದ ಧರಿಸಿಕೊಂಡು ನೀವು ಊಟ ಮಾಡಿದಪ್ಪ ಅಂದ್ರೆ ಅದೇ ಒಂದು ಹೆಚ್ಚಿನ ಆನಂದ ಆಗ್ತದೆ. ಹಿಂಗೆ ಎಲ್ಲಾ ವೇಳೆಗೂ ನಾವು ಆನಂದ ಇರ್ಲಿಕ್ಕೆ ನಮಗೊಂದು ಇದಕ್ಕೆ ಸಿಕ್ಕದಂತಲ್ಲಿ ಕಡ್ಡಿ
ಆದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಅದನ್ನ ಮುಚ್ಚಿಡ್ತೀವಿ. ಮತ್ತೆ ಹೆಂಗ್ ನಡಿಬೇಕು ಜ್ಞಾನೋತ್ತರದಲ್ಲಿ, ಹೆಂಗ್ ನಡಿಬೇಕು ನಾವು ಮತ್ತೆ ಪ್ರಶ್ನೆ ಇರ್ತೀವಿ. ಒಂದು ನಮ್ದು ರೀತಿ ಹೆಂಗಿರ್ತದೆ, ಪ್ರಪಂಚದ್ದೇ ಯಾವಾಗಲೂ ಇವು ನಿರ್ವಿಕಲ್ಪ ಸ್ಥಿತಿ. ಮುಂಜಾನೆ ಆರಾಮ್ ತಾಸರ ತಾಸು ನಿರ್ಕಲ್ಪಿಸಿ ಅಥವಾ ಪದಗಳನ್ನ ಕೇಳಿ ಅದರ ಆನಂದವಾಗಿ ನಾವು ಕೊಡ್ಬೋದು. ಅವನು ತಾಸು ಕಳಿಬಹುದು, ತಾಸು ನಿರ್ಕಲ್ಪ ಕಳಿಬಹುದು. ಅಥವಾ ಅಡ್ಡಾಡಕ್ಕೆ ಹೋಗಿ ಅಥವಾ ಒಂದು ಮಾಳಿಗೆ ಮೇಲೆ ಹೋಗಿ ಅಡ್ಡಾಡಿ ಬಿಡ್ರಿ. ಆದ್ರೆ ಮಾಳಿಗೆ ಮೇಲೆ ಹೋದಾಗ ಆರಾಮ್ ಕುರ್ಚಕೊಂಡು ಕೂಡ್ಲಿಕ್ಕೆ ಬರ್ತದೆ. ಇಲ್ಲ ಯಾರು ಕೊಡ್ಕೊಡಂಗಿಲ್ಲ. ಇವರಿಗೆ ಯಾವಾಗಲೂ ಪ್ರಪಂಚದ ಮಾತು, ಪ್ರಪಂಚ ವಿಚಾರ, ಪ್ರಪಂಚ ಕಲ್ಪನಾ, ಸುಖ ದುಃಖ ಇದ್ರೊಳಗೆ ನಾವು ಮುಳುಗಿ ಕೊಡ್ತೀವಿ. ಮತ್ತೆ ಜ್ಞಾನ ಮಾಡ್ಕೊಂಡು ಹಂಗೆ ಮಾಡ್ಲಿಕ್ಕೆ ಈ ಜ್ಞಾನದ ಆನಂದ ಬರುದಿಲ್ಲ. ನಾವು ಜ್ಞಾನದ ಏನು ರುಚಿ ಬರುದಿಲ್ಲ. ಜ್ಞಾನ ಗೀತ ಆತ ಕರೆ ನಮ್ಗೆ ಏನ್ ಸಿಕ್ಕಂಗ ಸಿಕ್ಕಿಲ್ಲ ಅಂತ ಹಿಂಗೆ ಪಾಸ್ ಆಗ್ತದೆ. ಇಷ್ಟೆಲ್ಲ ಬೇಕಾದಷ್ಟು ಆನಂದ ಪ್ರಾಪ್ತಿ ಇದ್ರು ಕೂಡ ಯಾವಾಗಲೂ ನಾವು ವ್ಯವಹಾರದಲ್ಲಿ ಇಡ್ಲಿಕ್ಕೆ ಹತ್ತಿದ್ವಿ ಅಂದ್ರೆ ಅದರದ್ದು ಮಹತ್ವ ಕಂಡು ಬರುದಿಲ್ಲ. ಆ ಮಹತ್ವ ಕಂಡು ಬರ್ಲಿಕ್ಕೆ ಇಷ್ಟದಿಂದ ನಾನಾದ್ರಿಂದ ಆ ಜೀವನ್ಮುಕ್ತಿ ಆನಂದ ನಾವು ಅನುಭವಿಸಬೇಕು ಅನ್ನೋದು ಒಂದು ಮುಖ್ಯವಾದಂತ ಮಾತು ಇವತ್ತು ಹೇಳ್ತೀವಿ. ಈಗ ನಾವು ಹೋಗ್ತೀವಿ ನಡಿ ಮತ್ತೊಂದದ ಆನಂದವಾಗಿ ಮತ್ತೊಂದು ಆನಂದ ಆತ್ಮಾನಂದ ಅಂತ ಬರ್ತದೆ. ಅಂದ್ರೆ ತನ್ನ ತಾನೇ ಒಂದು ಯಾವಾಗಲೂ ಒಂದು ತೃಪ್ತಿ ಆರಾಮ ತನ್ನೊಳಗೆ ಯಾವಾಗಲೂ ಒಂದು ಮಿಡಿತಾ ಇರ್ತದೆ. ಆತ್ಮಾನಂದ ಪರಂ ಪ್ರೇಮಾಸ್ಪದವಾಗಿ ತನ್ನಲ್ಲೇ ಒಂದು ಪೂರ್ಣ ಏನು ಸಮಾಧಾನದ್ದು ಒಂದು ಆನಂದ ಶಾಂತಿ ಪೂರ್ಣ ಯಾವಾಗಲೂ ಆತ್ಮಾನಂದ. ಇದಕ್ಕೆ ನಮ್ಗೆ ಯಾವಾಗಲೂ ಇದ್ದೇ ಇರ್ತದೆ. ಮತ್ತೆ ನಾವು ಲಕ್ಷ್ಯ ಕೊಟ್ಟು ಅಥವಾ ಅದನ್ನ ನಾವು ರಕ್ಷಣೆ ಮಾಡ್ಕೊಂಡು ಈ ಆತ್ಮಾನಂದ ಅನುಭವಿಸ್ಕೊಂಡು ನಾವು ಅಡ್ಡಾಡಿದ್ರೆ ಆರಾಮ ಅಡ್ಡಾಡ್ಕೋ ಚಂದಾಗಿ ಅಡ್ಡಾಡ್ಬೋದು, ಕೂಡ್ಬೋದು, ಮಲ್ಕೋಬಹುದು. ಎಲ್ಲ ವೇಳಕ್ಕೆ ಎಂದು ಆತ್ಮಾನಂದ ಯಾವಾಗಲೂ ನಮ್ಗೆ ಲಭ್ಯ ಇದೆ. ಇದ್ರೂ ಅದು ಮಹತ್ವ ಇಲ್ಲ, ಲಕ್ಷ್ಯ ಇಲ್ಲ. ಅದು ತನ್ನ ಏನು ನಿಜ ಅನುಭವದ ಕೇವಲ ಅನುಭವದ ಅಥವಾ ತನ್ನದೇ ಒಂದು ಪರಂ ಪ್ರೇಮಾಸ್ಪದವಾಗಿ ಅತ್ಯಂತ ಪ್ರೇಮಾಸ್ಪದವಾಗಿ ತನಕ ಯಾವಾಗಲೂ ಅದು ಬಿಡುವಿಲ್ಲದೆ ನಂತರ ಯಾವಾಗಲೂ ಸೂಕ್ಷ್ಮವಾಗಿ ತನ್ನ ನಿಜ ಅನುಭವದ ಆತ್ಮಾನಂದ ಅಂತಾರೆ. ಈ ಆತ್ಮಾನಂದ ಯಾವಾಗಲೂ ಇರ್ಬೇಕಂತ ವಿಷಯಾಕಾರ ಆಗಿರೋ ಯಾವಾಗಲೂ ಏನು ನಮ್ದು ವಿಚಾರ ಇದೆ ಅದು ಬಿಟ್ಟಿರೋದು. ಈ ಆತ್ಮಾಕಾರ ಆಗಿ ಅಥವಾ ಬ್ರಹ್ಮಾನಂದ ಅಂದ್ರೆ ಇದು ಯಾವುದು ವಿದ್ಯಾನಂದ ಅಥವಾ ಯೋಗಾನಂದ ಅಂತ ಹೇಳಿದ್ರೆ ಅಂದ್ರೆ ನಿರ್ವಿಕಲ್ಪಿಸ್ತೀವಿ. ಅಥವಾ ಆತ್ಮದಿನ ಅಂತಕೊಂಡು ಒಂಥರದ ಬುದ್ಧಿಗಿಂತ ಅದರದ ಆನಂದ ತಗೊಂಬುದು ಅನುಸಂಧಾನ ಇರ್ಬೇಕು. ಅನುಸಂಧಾನ ನಿರ್ವಿಕಲ್ಪ ಧ್ಯಾನ, ಆತ್ಮಸ್ವರೂಪದ ಅನುಸಂಧಾನ, ಬ್ರಹ್ಮಾನುಸಂಧಾನ. ಮತ್ತೆ ಯಾವಾಗ ಉಳಿದ ಬೆಳಗ್ಗೆ ಯಾವಾಗ ಚಲೋ ಅನ್ಸುತ್ತೆ, ಆರಾಮ ಅನ್ಸುತ್ತೆ. ಇನ್ನು ಯಾಕಂದ್ರೆ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಇದು ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ನಾನಾ ಥರದ್ದು ಏನು ಇರ್ತಾವೆಲ್ಲ. ಇದು ಎಲ್ಲ ಮುಗಿದ ಇದು ಹೋಗುದಿಲ್ಲ, ಏನ್ ಮಾಡುದಿಲ್ಲ, ಏನ್ ಬೆಳೆಸುದಿಲ್ಲ, ಬರುದಿಲ್ಲ ಅಥವಾ ತಿಳಿಯುದಿಲ್ಲ. ಈಗ ಆಗ್ಬೇಕಂತಿಲ್ಲ, ಆಗ್ಬಾರ್ದಿಲ್ಲ, ಮತ್ತೊಂದು ಬರ್ಬೇಕಿಲ್ಲ, ಮತ್ತು ಬರಬಾರ್ದಿಲ್ಲ. ಯಾವ ಥರದ್ದು ಏನೋ ಎಲ್ಲಾನು ಮುಗಿದು ಒಂದು ಕೃತಕೃತ್ಯ ಇಲ್ಲಿ ಬರ್ತದೆ. ಇದು ವಿದ್ಯಾನಂದ ಅಂತ ಹೇಳಿಲ್ಲ. ಈ ವಿದ್ಯಾನಂದ ಯಾವಾಗಲೂ ನಮ್ಗೆ ಅನಿಸ್ಬೇಕಂತ ಇಂಥದ್ದು ಮುಖ್ಯ ಸಿಕ್ತೇನೆ. ಆನಂದ ಮುಖ್ಯ ಸ್ವರೂಪ ತಂದೆ ಅಂದ್ರೆ ಪರಮಾನಂದ ಅಥವಾ ಪರಮಾತ್ಮದ ಆತ್ಮ ಸ್ವರೂಪದ ಆನಂದ ಸಿಕ್ತೇನೆ. ಈ ತರದ ವಿದ್ಯಾನ ಆನಂದ ನಮಗೆ ಯಾವಾಗಲೂ ಸಹಜವಾಗಿ ಅನುಭವ ಬರ್ತದೆ. ಆದ್ರೆ ಅದನ್ನ ನಮ್ಮ ಅನುಭವಕ್ಕೆ ಬದಲಾದಂಗೆ ನೋಡಿದ್ರೆ ಯಾವ್ದಪ್ಪ ಅಂದ್ರೆ ನಮ್ಮ ಪ್ರಪಂಚ ಆಸಕ್ತಿ, ಪ್ರಪಂಚದ ಕಲ್ಪನಾ. ಯಾವಾಗಲೂ ಪ್ರಪಂಚ ಕಲ್ಪನೆ ಏನೋ ಹೋದ್ರಿಂದ ಅದೇ ಮುಖ್ಯತ್ವದಿಂದ ಅದು ಹೆಂಗಾಯ್ತು, ಏನಾಯ್ತು, ಎಷ್ಟಾಯ್ತು, ಹೇಗಾಯ್ತು, ಅದು ಮಾಡಬೇಕು, ಇದು ಮಾಡಬೇಕು, ಅದನ್ನೇ ಅದೇನು ತಾಸು ನಾವು ಅದಕ್ಕೆ ಕಲ್ಪನಾ ಹಾಕೋದ್ರಿಂದ ಇವಕ್ಕೆ ಯಾವಕ್ಕೂ ಆಸಕ್ತಿ ಸಿಗುದಿಲ್ಲ, ಜ್ಞಾನದೂ ಸಿಗುದಿಲ್ಲ, ಕನಿಷ್ಠ ಆನಂದ ವಿಕಲ್ಪ ಆನಂದೂ ಹೋಗಿಸೋದವ. ಅನುಸಂಧಾನ ಬ್ರಹ್ಮಾನುಸಂಧಾನ ಮಾಡಿ ಶಿವೋಮ ಅದನ್ನು ಮಾಡಂಗಿಲ್ಲ. ಆರಾಮ್ ಕೂತಪ್ಪ ನೋಡಿ ಅದು ಮಾಡೋದಿಲ್ಲ. ಇವೆಲ್ಲವೇ ಇದೆ. ತನ್ನ ಬ್ರಹ್ಮ ಇದು ಜೀವನಕ್ಕೆ ಆನಂದ ಅನುಭವಿಸ್ಬೇಕಂತ ಎಂಬುದ ಇದೆ. ಇದಕ್ಕಾಗಿ ನಮ್ಮ ಜೀವನ ಇರಬೇಕು. ಜ್ಞಾನೋತ್ಸವದಲ್ಲಿ ನಾವು ಎದಕ್ಕಾಗಿರೋದು ಬೇರೆ ಇಲ್ಲಿ ಪ್ರಪಂಚ ಮಾಡ್ಲಿಕ್ಕೆ ಇರೋದಿಲ್ಲ. ಪ್ರಪಂಚ ಸರಿ ಇರೋದಕ್ಕೆ ಯಾಕಂದ್ರೆ ಸರ್ವಾಗಿ ಕೆಲವು ಎಲ್ಲಿ ಇರಬೇಕಾಗಿದೆ ಈ ಚಮತ್ಕಾರ. ಎಲ್ಲಿ ಸರಿ ಇರೋದ ಮೇಲೆ ಅದೇ ಪ್ರಪಂಚ. ಒಬ್ಬರು ಹೇಳ್ತಾರೆ ಪ್ರಪಂಚ ಬಿಡ್ತೀವಿ ನಾವು ಅಂತಾರೆ. ಪ್ರಪಂಚ ಬಿಟ್ಟು ಸಾಧ್ಯ ಇಲ್ಲಪ್ಪ ಅಂತಾರೆ. ಎಲ್ಲಿ ನೀವು ಪ್ರಾಣ ಧರಿಸ್ಕೊಂಡಿದ್ದೀರಿ, ಮನುಷ್ಯರಂತ ಇದ್ದೀರಿ, ಜೀವಂತ ಇದ್ದೀರಿ, ಅಲ್ಲಿಗೆ ನೀವು ಪ್ರಪಂಚ ಇದ್ದಿದ್ದೀರಿ. ನಮ್ಗೆ ಅದಂಗ್ರಿ ನಿಮ್ ತೆರೀದೇ ಪ್ರಪಂಚ ಮತ್ತೊಮ್ಮೆ ಇಲ್ಲ. ಇದನ್ನೇ ಹೆಂಗ್ ಬಿಡೋರು ಸೇರಿ ಇರುದಿಲ್ಲ. ಅದಕ್ಕೆ ಆ ಪ್ರಪಂಚ ಇರದೆ ಪ್ರಾರಬ್ಧ ಅನುಸಾರ ಎಲ್ಲರಿಗೂ ಇರಬೇಕಾಗ್ತದೆ. ಇಂದ್ರಿಯ ಇರಬೇಕು, ಶಹರದಲ್ಲಿ ಇರಬೇಕು, ಹಳ್ಳಿಯಾಗಿ ಇರಬೇಕು, ಆಶ್ರಮ ಇರಬೇಕು, ಅರಣ್ಯವಾಗಿ ಇರಬೇಕು, ಎಲ್ಲಿಗೆ ಇರಬೇಕಲ್ಲ. ಎಲ್ಲಿ ಇದ್ದಲ್ಲಿ ಆನಂದ ನೀರಿ ಅಂತಾರೆ. ಎಲ್ಲಿ ಇರೋದೆಲ್ಲ ಕಾಯ್ತೀವಿ ನಾವು. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇಲ್ಲಿ ಮಾಡೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ. ಎಲ್ಲಿದ್ದೆ ಅಲ್ಲಿ ಆನಂದ ಹೋಗಿರಲ್ಲ. ಇಲ್ಲಿ ಅದು ಇಲ್ಲ ಬಿದ್ದೆ ಏನಾಗದು, ಅಲ್ಲಿ ಹೋದ್ರೆ ಅದು ಲಭ್ಯ ಆಗ್ತದೆ. ಮತ್ತೆ ಇಲ್ಲೇ ಇದ್ದು ಯಾಕೆ ಇರಬಾರ್ದು? ನಾವು ಇಲ್ಲಿ ಇಲ್ರಿ ಅದು ಅಲ್ಲೇ ಇದೆ ಬಿಟ್ಟು ಹೋಗ್ತೀವಿ ನೋಡಿ. ಅಂದ್ರೆ ಅಲ್ಲಿ ಸಿಕ್ತದೆ ನಮಗೆ, ಅರಣ್ಯಕ್ಕೆ ಹೋಗ್ತೀವಿ ನಾವು, ಹಂಗಲ್ಲಿ ಸಿಕ್ತದೆ ಅಂತ ತಿಳಿಲಾರ ಅನ್ಬೋದು. ಅದ್ರಿಗೆ ಸಹ ಜ್ಞಾನ ಯಾರಿಗೆ ಆಗಿಲ್ಲ ಅನುಭವ ಇರ್ಬೇಕು ಅಲ್ಲೇ ಅಂದ್ಕೊಂಡು
ಅದು ಯಾವ ಇದು ಆನಂದ ಅನುಭವ ಬಂದದ ಹೋಗುದು ಎಲ್ಲಿ ಹೋಗುದಪ್ಪ ನಾವು ಹೋಗುದಿಲ್ಲ ಬರುದಿಲ್ಲ ಏನು ಯಾವ ತರದ್ದು ನಮ್ ಕರ್ತವ್ಯ ಇಲ್ಲ ಏನ್ ಕರ್ತವ್ಯ ಇದ್ರೆ ಆನಂದ ಅನುಭವಿಸಿ ಕರ್ತವ್ಯ ನಮ್ ಅದೇ ಜ್ಞಾನೋತ್ತರದಲ್ಲಿ ಇವನು ಆನಂದ ಅನುಭವಿಸೋದು ಆನಂದ ಇರೋದು ಇಷ್ಟು ನಾವು ನಮ್ದು ಪ್ರವೃತ್ತಿ ಮಾಡ್ಕೊಂಡ್ರೆ ನಮ್ಗೆ ಸಾಕಷ್ಟು ಇಲ್ಲಿ ಸುಖ ಶಾಂತಿ ಎಲ್ಲ ಲಭ್ಯದೆ ಈಗೇನಂದ್ರೆ ಯಾವ ಅದು ಈ ನಿದ್ದೆ ಇದೆ ಇದ್ರಿ ನಿದ್ದೆ ಅದೇ ಆನಂದ ಅದೇನು ಅನುಭವಿಸೋದು ನಾವು ಆರಾಮ್ ಕೂತಾಗ ಅನ್ಬೋದು ನಿದ್ದೆ ಅನ್ಬೋದು ಊಟ ಮಾಡೋದು ಅನ್ಭವಿಸ್ಬೋದು ಅಥವಾ ಈ ಬೇರೆ ಬೇರೆ ತರದಿಂದ ಅನ್ಭವಿಸ್ಬೋದು ಈಗ ಇಲ್ಲೇ ನಡೀತು ತಿಳ್ಕೊಂಡು ಈಗ ನಾವು ಇಲ್ಲಿ ಒಂದು ಪದ ಅಂತಾರೆ ಅರ್ಥ ಅದನ್ನ ತನ್ಮೆಯಾಗಿ ಅದನ್ನೇ ಆನಂದವನ್ನು ಅನುಭವಿಸೋದು ಅದ್ರದ್ದು ಅರ್ಥ ಮಾಡ್ಕೋತೆ ಬಗೆ ನಡೆದಪ್ಪ ಇರುವಾಗ ಒಂದು ಕೋರ್ಸ್ ಇರುವಾಗ ಒಂದು ಆನಂದವಾಗಿ ನಾವು ಅಂದ್ರೆ ನಮ್ಮ ಮನಸ್ಸು ಏನಿದೆ ಚಂಚಲಾಗಿ ಎರಡನೇ ಕಡೆ ಹರಿಬೇಕು ಒಂದು ಎಲ್ಲಿ ಏನ್ ಮಾಡ್ತೀವಿ ಅಲ್ಲೇ ನಾವು ನಿಮಗ್ನಾಗಬೇಕು ಹಿಂಗೆ ನಮ್ದು ಏಕಾಗ್ರತಾ ಯಾವಾಗಲೂ ಜ್ಞಾನಿ ಅಥವಾ ಯಾರು ಈ ದೇವ್ರಿಗೆ ಆಮೇಲೆ ಹೋಗ್ತಾರೆ ಅವ್ರು ಏನ್ ಸ್ಥಿತಿ ಇರ್ತಪ್ಪ ಅಂದ್ರೆ ಸುಮ್ಮನಿದ್ದಾಗ ನಮ್ಮ ಆನಂದ ಬಂದಿರ್ತಾರೆ ಮತ್ತೆ ಏನಾದ್ರು ಮಾಡುವಂದ್ರೆ ಏಕಾಗ್ರತಾ ಬರ್ತದೆ ಏಕಾಗ್ರ ಏನ್ ಮಾಡ್ತಾರೆ ಅಷ್ಟು ಅದ್ರ ಬಗ್ಗೆ ಮನಸ್ಸಲ್ಲಿ ಇದಾಗ್ಬಿಡ್ತದೆ ನಿಮಗ್ನ ಆಗ್ತದೆ ಅನ್ಯವನ್ನು ಚಿಂತನೂ ಇಲ್ಲ ಹಿಂಗೆ ನಾವು ನಮ್ಮ ವ್ಯವಹಾರವನ್ನ ಮಾಡ್ಕೋತೇವೆ ಯಾವಾಗಲೂ ಆನಂದದಿಂದ ಇರೋದು ಇದಕ್ಕೆ ಒಂದು ಋಣಿ ಬಿಟ್ಟಿರ್ತದೆ ತಿಳ್ಕೊಂಡು ಯಾವಾಗಲೂ ಮತ್ತೇನಂದ್ರೆ ಎರಡನೇ ಇದ್ರೊಳಗೆ ಏಕಾಗ್ರತೆ ಆಗೋದು ಏನು ಯಾವ್ದು ಮಾಡ್ತೀವಿ ಅದನ್ನೇ ಅಷ್ಟು ಮಾಡೋದು ಎರಡನೇದು ಯಾವ್ದು ಮನಸ್ಸಿಗೆ ಬರ್ಕೊಡ್ಲಾರ್ದೆ ಹಿಂಗೆ ಮಾಡಿದ್ರೆ ಅವಲ್ಲಿ ಅಲ್ಲಿ ಆನಂದ ನಮ್ಗೆ ಸಿಗ್ತದೆ ಹಿಂಗೇನಿದೆ ನಾವು ಎಲ್ಲಾ ತರದಿರು ಇವರು ಚಾಂದ ಅನುಭವಿಸ್ಬೇಕು ಅದಕ್ಕೆ ಆಧಾರಭೂತವಾಗಿಯೂ ಅದೇ ಆತ್ಮಸ್ವರೂಪದ ಈ ಆನಂದನೇ ಆತ್ಮಸ್ವರೂಪದ ಪರಮಾತ್ಮದ ಅಂತಾರೆ ಅಂದ್ರೆ ಎಲ್ಲಾ ರಹಿತವಾಗಿ ಪರಮಾತ್ಮದ ಸ್ವಲ್ಪ ಹೇಳ್ಬೇಕಾದ್ರೆ ಎಲ್ಲಾ ರಹಿತವಾಗಿ ಅದೆಲ್ಲ ನೋಡ್ದೆ ಏನು ಇಲ್ಲದೇ ಎಲ್ಲ ಏನಿದ್ರು ನಾಮೆಲ್ಲ ರೂಪಲ್ಲ ಆಚಾರ ಸರಿ ಬಂದು ಪರಿಪೂರ್ಣ ಆನಂದ ಅದಲ್ಲ ಎಲ್ಲ ಇದ್ದಂಗೆ ಆಗ್ತಾರೆ ಇದರಿಂದ ನಾವು ಸ್ವಲ್ಪ ಆನಂದ ಬಯಸ್ತಿರ್ತೀವಿ ಅಂದ್ರೆ ಇದು ಅದ ಆನಂದ ಅಂತ ಕೊಟ್ಟಿವಿ ಅದಂತ ನಾವು ಅಂತ ಹೇಳಿದ್ರೆ ಮತ್ತು ಎಲ್ಲ ಪರಿಪೂರ್ಣ ಆನಂದ ಇದ್ದಪ್ಪ ಎಲ್ಲ ಇದ್ದಂಗೆ ಆಯ್ತು ಎಲ್ಲ ಇದ್ದಂತ ಯಾವ ಪರಿಪೂರ್ಣ ಆನಂದವನ್ನು ಅನುಭವಿಸ್ಬೋದು ಅದು ಅದೇ ಪರಮಾತ್ಮದ ಅಂತ ಹೇಳಿದ್ರು ಅದೇ ಆತ್ಮಸ್ವರೂಪ ಅಂತ ಹೇಳಿದ್ರು ಅದೇ ಜ್ಞಾನ ಸ್ಥಿತಿ ಅಂತ ಹೇಳಿದ್ರು ಸಾಧಕರು ಆತ್ಮೀಯರು ಯಾವಾಗಲೂ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೇಕಂತ ಇನ್ನೇನಿದೆ ಇದ್ರ ಮೇಲೆ ಜ್ಞಾನದ ಒಂದೇ ಅದ ಅದರ ಬೋಧನ ಒಂದೇ ಅದ ಅದು ಬೋಧವನ್ನು ಗ್ರಹಿಸುವುದ್ರಾಗದ ನಾವು ಅದನ್ನು ನೆನೆಸಿಕೋಬೇಕು ಹೇಳಿಲ್ಲ ಶ್ರವಣಾಚಿತ ಗುಣಂ ಮನನಂ ಮನನಾತ್ ಲಕ್ಷಗುಣಂ ನಿಧ್ಯಾಸನಂ ಶ್ರವಣಕ್ಕಿಂತಲೂ 100 ಪಟ್ಟು ಶ್ರೇಷ್ಠ ಮನನ ಮನನಕ್ಕಿಂತಲೂ ನಿಧ್ಯಾಸನ ಲಕ್ಷ ಇಟ್ಕೊಂಡು ಸ್ಥಿತಿ ಇಟ್ಕೊಂಡು ಅದನ್ನ ಹಂಗೆ ಇರ್ಲಿಕ್ಕೆ ಹತ್ತದು ಅದನ್ನ ವಿಚಾರ ಮಾಡೋದು ಅದರ ನಿಮಗ್ನ ಆಗೋದು ಇದೇದು ಲಕ್ಷ ಗುಣಂ ಅಂತ ಹೇಳಿ ಮತ್ತು ಅದು ಆಸ್ತಿಯೂ ಅನಂತ ಗುಣ ಅಂತ ಹೇಳಿ ಇದು ಬಿಟ್ಟಪ್ಪ ಅಂದ್ರೆ ಅನಂತ ಗುಣ ಅದೇ ಲೆಕ್ಕ ಮೀರಿದು ಇದು ಲೆಕ್ಕದು ಶ್ರವಣ ಮನ ನಿಧ್ಯಾಸ ಇಂಥಷ್ಟು ಎಲ್ಲರೂ ಇರಬೇಕು ಅಂತ ಜ್ಞಾನದ ಬಗ್ಗೆ ಧ್ಯೇಯ ಅದನ್ನು ಇವರು ಇಲ್ಲಿ ಪರಮಾತ್ಮದ ನಿರೂಪಣೆ ಇದನ್ನು ಹೇಳ್ಯಾರ ಮತ್ತು ನಾವು